ನಮಸ್ಕಾರ ಪ್ರಜೆಗಳೇ, ಬಕಳಾಬಾದ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಚಿನ್. ಇವತ್ತು ಮಧ್ಯಾಹ್ನ ನಾನು ಊಟ ಮಾಡಬೇಕು ಅಂತ ಬಂದಿರೋ ಜಾಗನೇ ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ 374 ಪಿಲ್ಲರ್ ನಂಬರ್ ಹತ್ರ. ಯಾವ್ದ್ರಿ ಅದು ಹೋಟೆಲ್ ಅಂದರೆ ಕಿಂಗ್ ಟೈಗರ್. ಯಾವ್ದಣ್ಣ ಅದು ಹೋಟೆಲ್ ಅಂತ ನೀವು ಅಂದ್ಕೊಂಡ್ರೆ ಅದೇ ಕಂಡ್ರಿ ನಮ್ಮ ರಾಜಾವಲಿ ಹೋಟೆಲ್ಲು. ಬನ್ನಿ ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ಹೇಳ್ತೀನಿ. ಮತ್ತು ಜನರ ರಿವ್ಯೂ ಏನು ಬರುತ್ತೆ ಅಂತ ನೀವು ನೋಡಿ ಅಂತೆ, ಮತ್ತು ಇಲ್ಲಿ ಏನೇನು ಸಿಗುತ್ತೆ ಅಂತ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಬನ್ನಿ. ಗುರು ಅಂತ ಇವರು ನಮ್ಮಕ್ಕ, ಇವರು ನಮ್ಮ ವೈಫು ವಾಣಿ ಅಂತ. ನಾವು ಯೂಟ್ಯೂಬಲ್ಲಿ ನಾನು ಫಸ್ಟ್ ದುಬೈಲಿ ಇದ್ದಿದ್ದು. ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಫೇಮಸ್ ಆಗಿರೋದಕ್ಕೆ ಇದು ಹುಡಿಕೊಂಡು ಬಂದಿರೋದು ಇಲ್ಲಿಗೆ. ಇವಾಗ ಏನು ಟ್ರೈ ಮಾಡ್ತಾ ಇದ್ದೀವಿ? ಈಗ ಮಟನ್ ಕೋಂಬ ಟ್ರೈ ಮಾಡ್ತಾ ಇದ್ದೀವಿ. ಟೇಸ್ಟ್ ಹೆಂಗಿದೆ ಸರ್? ಸೂಪರು. ಫಸ್ಟ್ ಟೈಮಾ ನಿಮ್ಮದು? ಫಸ್ಟ್ ಟೈಮ್ ಇಲ್ಲಿ. ಹಾಂ, ಓವರ್ ಆಲ್ ಟೇಸ್ಟ್ ಇಷ್ಟ ಆಯಿತು? ಓವರ್ ಆಲ್ ಸೂಪರು. ಥ್ಯಾಂಕ್ ಯು ಸರ್. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಪರಮೇಶ್ ಅಂತ ಹೇಳಿ. ಯಾವಾಗಿಂದ ಬರ್ತಾ ಇದ್ದೀರಾ ಸರ್? ಸುಮಾರು ತಿಂಗಳಿಂದನೂ ಬರ್ತಾನೆ ಇದ್ದೀನಿ. ಇಲ್ಲಿ ಬಂದಾಗ ಏನು ಸರ್ ಟ್ರೈ ಮಾಡ್ತೀರಾ? ಟ್ರೈ ಮಾಡೋಕ್ಕೇನ್ರಿ ಎಲ್ಲ ಚೆನ್ನಾಗಿದೆ, ಯಾವ್ಯಾವ್ದು ಬೇಕು ಅದನ್ನು ತೊಗೊಂಡು ತಿಂತಾ ಇರ್ತೀವಿ. ಈ ಸಲ ಬಂದರೆ ನೆಕ್ಸ್ಟ್ ಯಾವ್ದು ತಿಂದಿರಲ್ಲ ಅದನ್ನು ತಿನ್ನೋದು ಅಷ್ಟೇ. ಒಟ್ನಲ್ಲಿ ಫುಡ್ ಇಷ್ಟ ಆಗುತ್ತೆ ನಿಮಗೆ? ಫುಡ್ ಸೂಪರಾಗಿದೆ. ಸಾಯಂಕಾಲ ಹೊತ್ತು ಫಿಶು ಚೆನ್ನಾಗಿರುತ್ತೆ. ಸರ್ ನಿಮ್ಮ ಹೆಸರು? ಮಣಿರಾಜ್. ಇಲ್ಲಿ ಯಾವಾಗಿಂದ ಬರ್ತಾ ಇದ್ದೀರಾ ಸರ್? 4ನೇ ಸತಿ ಬರ್ತಾ ಇದ್ದೀನಿ. ಏನು ಟ್ರೈ ಮಾಡ್ತಾ ಇದ್ದೀರಾ ಸರ್ ಇವಾಗ? ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ, ಎಲ್ಲ ಸೂಪರ್ ಆಗಿದೆ ಐಟಮ್. ಟೇಸ್ಟ್ ಚೆನ್ನಾಗಿದೆಯಾ? ಸೂಪರ್. ಜಲಪತಿ. ಯಾವಾಗಿಂದ ಬರ್ತಾ ಇದ್ದೀರಾ ಸರ್? ಯಾವ ಎಲ್ಲ ಬರ್ತಾಯಿದ್ದೀನಿ, ಈಗ ಜಸ್ಟ್ ಬಂದೆ. ಹೌದಾ? ಏನು ತೊಗೊಂಡಿದ್ದೀರಾ ಸರ್ ಇವಾಗ? ಮಟನ್ ಊಟ ಚೆನ್ನಾಗಿದೆಯಾ ಸರ್? ಟೇಸ್ಟ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಸರ್ ನಿಮ್ಮ ಹೆಸರು? ಅರವಿಂದ್. ಯಾವಾಗಿಂದ ಬರ್ತಾ ಇದ್ದೀರಾ ಸರ್? ನಾವೊಂದು 1.5 ವರ್ಷ, 1.5 ಇಯರ್ಸ್. ಇವಾಗ ಏನು ತೊಗೊಂಡಿದ್ದೀರಾ ಸರ್? ನಾವು ಮುದ್ದೆ ಚಿಕನ್ ತೊಗೊಂಡಿದ್ದೆ, ರೈಸ್ ಟೇಸ್ಟ್ ತೊಗೊಂಡು. ಹೆಂಗಿದೆ ಸರ್ ಇವಾಗ? ಟೇಸ್ಟ್ ಚೆನ್ನಾಗಿದೆ. ನಾವು ಇವಾಗ ಬಂದಿರೋ ಕೆಂಗೇರಿಯಿಂದ. ಹೌದಾ? ಹುಡ್ಕೊಂಡು ಬಂದ್ರೆ ತಿನ್ನಕ್ಕೆ? ಹೌದು, ಅದಕ್ಕೋಸ್ಕರ ಬಂದಿತ್ತು. ಓವರ್ ಆಲ್ ಟೇಸ್ಟ್ ಇಷ್ಟ ಆಯ್ತಾ ನನಗೆ? 100%. ಅದಕ್ಕೆ ವಾಪಸ್ ರಿಟರ್ನ್ ಬರ್ತಾ ಇರೋದು. ನಿಮ್ಮ ಹೆಸರು? ಬಸವರಾಜ್ ಅಂತೇಳಿ. ಏನು ತೊಗೊಂಡಿದ್ದೀರಾ ಅಣ್ಣ? ಮಟನ್ ಕೋಂಬೋ. ಹಾಂ, ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ನಾನು ಈಗ ಒಂದು 2-3 ಸಲ ಆಯಿತು ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಕ್ವಾಲಿಟಿ ಒಳ್ಳೆ ಚೆನ್ನಾಗಿ ಕೊಡ್ತಾರೆ. ಈವ್ನಿಂಗ್ ಫಿಶ್ ಫ್ರೈನೂ ಇರುತ್ತೆ. ಹೌದು, ನೋಡಿ ಮಾಡ್ಕೊಳ್ಳಿ, ಮಾಡಿ ತೋರಿಸಿ. ನಮ್ಮ ಹುಡುಗ ಸರ್ ತುಂಬ ಕಷ್ಟ ಬಿದ್ದಿದ್ದಾರೆ, ಮೇಲೆ ಬಂದಿದ್ದಾರೆ. ತುಂಬ ರುಚಿಯಾದ ಊಟ ಸಿಗುತ್ತೆ. ಒಳ್ಳೆ ಮನುಷ್ಯ. ಹಂಗೆ ಹಿಂಗೆ ಅನ್ನೋದೇನಿಲ್ಲ, ತುಂಬ ಗೊಂದಲದಿಂದ ಯಪ್ಪ ಮೇಲೆ ಬಂದಿದ್ದಾರೆ. ಹೇಳ್ಕೊಳ್ಳೋಕ್ಕೆ ಒಳ್ಳೆಯವರು. ಇಷ್ಟು ಹೇಳ್ತೀನಿ ಸರ್. ನಮ್ಮ ತಮ್ಮ ಅವನು ಇವರು ಹೇಳ್ಬೇಕಂದ್ರೆ ಅವರಿಗೆ ಅಕ್ಕ ಆಗಬೇಕು. ಒಳ್ಳೇದಾಗಲಿ. ಅವ್ರು ನಮ್ಮ ತಮ್ಮನೇ, ತುಂಬ ಒಳ್ಳೇದಾಗಲಿ ಸರ್. ತುಂಬ ಒಳ್ಳೆಯದು. ನಾನು ಭಾವಿಸೋದಷ್ಟೇ. ಫ್ರೈ ಇದಣ್ಣ, ಇದು ಚಿಕನ್ ಫ್ರೈ 120, ಮಟನ್ ಫ್ರೈ ಇದು 200, ಚಿಕನ್ ಸುಕ್ಕ, ಮಟನ್ ಚಾಸ್ ಬಸ್ ಇದು 2 ಪೀಸ್ ಬರುತ್ತೆ 200. ಕೈಮಾ ಉಂಡೆ 4 ಉಂಡೆಗೆ 180 ರುಪೀಸು. ಇದು ಚಿಕನ್ ಟಿಕ್ಕಾ ಬಸ್ಸು ಪಪ್ಪರಲ್ಲಿ ಮಾಡೋದು 120 ಇದು. ಎಗ್ ಬೋಟಿ ಫ್ರೈ 120 ಇದು. ತಲೆ ಮಾಂಸ 100 ರುಪೀಸು. ತಲೆ ಮಾಂಸ. ಮೀನು ಊಟಕ್ಕೆ ಮುದ್ದೆ ಆ ಪ್ರೈಸು 2 ಪೀಸ್ ಮೀನು ಬರುತ್ತೆ 180. 2 ಪೀಸ್ ಮೀನು ಬರುತ್ತೆ. ಚಿಕನ್ ಬಿರಿಯಾನಿ 120, 3 ಪೀಸ್ ಬರುತ್ತೆ ಚಿಕನ್ ಬಿರಿಯಾನಿಗೆ. ಮಟನ್ ಬಿರಿಯಾನಿಗೂ ಅಷ್ಟೇ ಸರ್, 220 ಮಟನ್ ಬಿರಿಯಾನಿ 3 ಪೀಸ್ ಬರುತ್ತೆ ಮಟನ್ ಬಿರಿಯಾನಿ. ಇದು ವೈಟ್ ರೈಸು ಒಂದು ಹಾಫ್ ರೈಸ್ ಹಾಕ್ಸ್ಕೊತಾರೆ. ಕೆಲವರು ಜನಗಳು ಹಾಫ್ ರೈಸ್ ಹಾಕ್ಸ್ಕೊತಾರೆ, ಹಾಫ್ ರೈಸ್ ತಗೊಳ್ಳೋದೇ ಇಲ್ಲ, ಒಂದು ರೈಸೇ ಕೊಡ್ತೀವಿ ನಾವು. ರೈಸು ಹೊಟ್ಟೆ ತುಂಬ ಊಟ ಮಾಡಲಿ ಅಂದ್ಬಿಟ್ಟು ರೈಸಲ್ಲಿ ಏನು ಇದು ಮಾಡಲ್ಲ ಸರ್ ನಾವು. ಮಾಮೂಲಿ ಮುದ್ದೆ ಇದೆ 20 ರುಪೀಸ್ ಮುದ್ದೆ ಇದು. ಚಪಾತಿ ಪ್ಲೇಟ್ಗೆ 3 ಚಪಾತಿ ಬರುತ್ತೆ 50 ರೂಪಾಯಿ. ನೀರು ದೋಸೆನೂ ಅಷ್ಟೇ, ಪ್ಲೇಟ್ಗೆ ನೀರು ದೋಸೆ 3 ಬರುತ್ತೆ 50 ರುಪೀಸ್ ಇದು ಅಷ್ಟೇ. ಬಸ್ತಿಗೆ ನಮಸ್ತೆ. ನಮಸ್ತೆ ಸರ್. ನಾವು ಹೋಟೆಲ್ ರಾಜಾವಲಿ ಅಂತ ಮಾಡ್ತಾಯಿದ್ದೀವಿ. 7 ವರ್ಷದಿಂದ ಹಳೆ ಹೋಟ್ಲಿದು. ಮಾಡಿ ನಮ್ಮದು ನಾಟಿ ಸ್ಟೈಲ್ ಇರುತ್ತೆ ಫುಲ್ ಎಲ್ಲ.
ಯಾವುದೇ ಕೆಮಿಕಲ್ ಆಗಲಿ ಹಸಿಮೆಣಸಿನ್ಕಾಯಿ ಆಗಲಿ ಹಾಕಿ ಮಾಡೋವಂಥದ್ದಲ್ಲ. ತುಂಬ ಚೆನ್ನಾಗಿರುತ್ತೆ ಊಟ ಎಲ್ಲ ನಾಟಿ ಸ್ಟೈಲ್ ಮಾಡ್ತೀವಿ. ಹೋಮ್ ಮೇಡ್ ಊಟ ಎಲ್ಲ ಮನೆ ಊಟ ಆ ಥರ. ರಾಜಾಹುಲಿ ಅಂತ ಎಂತಕ್ಕೆ ಸರ್ ಹೆಸರು? ಸರ್ ರಾಜಾಹುಲಿ ಅನ್ನೋದು ಅದೊಂದು ಹೆಸರು ನಮ್ಮದು. ನಮಗೆ ಕರಿತಾ ಇದ್ರು ಅವಾಗ, ಅದನ್ನೇ ಹೋಟ್ಲಿಗೆ ಇಟ್ಬಿಟ್ಟು ಹೋಟೆಲ್ ರಾಜಾಹುಲಿ ಅಂತಲೇ ಮಾಡಿದ್ದು. ನಾವು ಇದರಲ್ಲಿ ರಕ್ಷಣಾ ವೇದಿಕೆಯಲ್ಲೆಲ್ಲ ಒಂದು ಹೋರಾಟಗಳು ಅವು ಇವು ಮಾತಾಡ್ಕೊಂಡು ಹಿಂಗೆ ಪೊಲಿಟಿಕಲಲ್ಲಿ ಓಡಾಡ್ತಿದ್ವಿ. ಹಿಂಗೆ ಹೆಸರು ಮಾಡಿದ್ದು ಅದೇ ಹೆಸರನ್ನ ತೆಗೆದು ಓಟಿಗೆ ಇಟ್ಟು. ಸರ್ 7 ವರ್ಷದಿಂದ ಇದು ಹಳೆ ಅಂಗಡಿ ಸರ್. ಇದು ಬೆಳಗ್ಗೆ 12ವರೆಗೆ ಓಪನ್ ಆಗುತ್ತೆ. 12ವರೆಗೆ ಓಪನ್ ಆದರೆ 4ವರೆವರೆಗೂ ಊಟ ಇರ್ತದೆ. ಮಟನ್ ಫ್ರೈ ಇರುತ್ತೆ, ಮಟನ್ ಚಾಪ್ಸು, ಮಟನ್ ಕುರ್ಮಾ, ತಲೆ ಮಾಂಸ, ಬೋಟಿ, ಕೈಮಾ, ಚಿಕನ್ ಫ್ರೈ, ಚಿಕನ್ ಸುಕ್ಕ, ಚಿಕನ್ ಟಿಕ್ಕಾ, ಚಿಕನ್ ರಾಜ, ಮತ್ತು ಮಟನ್ ಲಿವರು, ಮುದ್ದೆ, ಚಪಾತಿ, ಪರೋಟ, ನೀರು ದೋಸೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ವೈಟ್ ರೈಸು, ಈ ಥರ ಎಲ್ಲ ಐಟಮ್ಸ್ ಇರ್ತದೆ. ಆಲ್ಮೋಸ್ಟ್ ಒಂದು 10-15 ಥರ ಐಟಮ್ಸ್ ಇರುತ್ತೆ. ಯಾವ ಬೇಕಾದ್ರೂ ತಿನ್ಬೋದು. ಸ್ಪೆಷಲ್ ಏನಂದರೆ ಇಲ್ಲಿ ಅಡಿಕೆ ಪ್ಲೇಟ್ ಕೊಡ್ತೀವಿ. ಅಡಿಕೆ ಪ್ಲೇಟ್ ಸ್ಪೆಷಲ್ ಇರುತ್ತೆ ನಿಮಗೆ. ನೋಡಿ ಇದು ಕಾಂಬೋ ಪ್ಲೇಟ್ ಬರುತ್ತೆ ನಮ್ಮದೆಲ್ಲ. ಇದು ಕಾಂಬೋ ಅಂತ ಮಾಡ್ತೀವಿ. ಮಟನ್ ಕಾಂಬೋ, ಚಿಕನ್ ಕಾಂಬೋ ಅಂತ ಸ್ಪೆಷಲ್ಲು. ಅದರಲ್ಲಿ ಮುದ್ದೆ ಬರ್ತದೆ, ವೈಟ್ ರೈಸ್ ಬರ್ತದೆ, ಮಟನ್ ಬಿರಿಯಾನಿ ಬರ್ತದೆ, ಬೋಟಿ ಫ್ರೈ ಬರುತ್ತೆ, ಮಟನ್ ಫ್ರೈ ಬರುತ್ತೆ, ಕೈಮಾ ಉಂಡೆ ಬರ್ತದೆ. ಇದೆಲ್ಲ ಮಟನ್ ಕಾಂಬೋ ಅಂದ್ಬಿಟ್ಟು ಒಂದು ಕಾಂಬೋ ಟೈಪ್ ಮಾಡಿದ್ದೀವಿ. ಅದು ಅಡಿಕೆ ಪ್ಲೇಟೆ ನಾವೇ ಮಾಡಿಸಿರೋದು. ಇದು ನಮ್ಮದೇ ಹೋಮ್ ಮೇಡ್ ಇದು. ಅದನ್ನು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ತಿಂದರೆ ಟೇಸ್ಟ್ ಮಾಡ್ಬೋದು ಅಂದ್ಬಿಟ್ಟು. ಮಟನ್ ಕಾಂಬೋ ಇದೆ, ಚಿಕನ್ ಕಾಂಬೋ ಇದೆ. ಚಿಕನ್ ಕಾಂಬೋ ಬಂದ್ಬಿಟ್ಟು ಮುದ್ದೆ ಬರ್ತದೆ, ವೈಟ್ ರೈಸ್ ಬರ್ತದೆ, ಚಿಕನ್ ಬಿರಿಯಾನಿ ಬರ್ತದೆ, ಕೈಮಾ ಉಂಡೆ ಬರ್ತದೆ, ಚಿಕನ್ ಫ್ರೈ ಬರುತ್ತೆ, ಚಿಕನ್ ಸುಕ್ಕ ಬರ್ತದೆ. ಇದು ಎಲ್ಲ ಮಿಕ್ಸ್. ಅದು ಚಿಕನ್ ಕಾಂಬೋ, ಮಟನ್ ಕಾಂಬೋ. ಚಿಕನ್ ಕಾಂಬೋ 249, ಮಟನ್ ಕಾಂಬೋ 349. ಈ ಥರ ಮಾಡ್ಬಿಟ್ಟು ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಟೇಸ್ಟ್ ಮಾಡಿ ಬಂದಿದ್ದೀವಿ. ಆದರೆ ಇವತ್ತು ಒಂದು 70,000-80,000 ರೂಪಾಯಿ ಬಾಡಿಗೆ ತಗೊಂಡು ಹೋಟ್ಲು ಆರಾಮಾಗಿ ನಡೆಸ್ಬೋದು. ಇಲ್ಲಿ 1 ಲಕ್ಷ ರೂಪಾಯಿ ಅಡಿಕೆ ಪ್ಲೇಟೇ ಆಗುತ್ತೆ ಒಂದು ತಿಂಗಳಿಗೆ. ಹಂಗಾಗಿ ಮಾಡ್ತಾಯಿದ್ದೀವಿ ಸರ್. ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ, ಕ್ವಾಲಿಟಿ ಕೊಡ್ತಾಯಿದ್ದೀವಿ. ಎಲ್ಲ ಹಾಟ್ ಕೇಸ್ ಇದು. ನೀವು 4:15 ಬಂದ್ರೂ ನೋಡಿ ಫುಲ್ ಬಿಸಿ ಇರ್ತದೆ ನೀರು. ಹಾಟ್ ಕೇಸ್ ಮಾಡಿಸಿರೋದು ಫುಲ್ ಇರ್ತದೆ. ಯಾವಾಗ ಬಂದರೂ ನೀವು ಬಿಸಿ ಬಿಸಿ ಊಟ ತಿನ್ಬೋದು ಆರಾಮಾಗೆ. ಫ್ಯಾಮಿಲಿ ಎಲ್ಲ ಕರ್ಕೊಬರ್ತಾರೆ. ಒಬ್ಬರು ಊಟ ಮಾಡಿ ಫ್ಯಾಮಿಲಿ ಕರ್ಕೊಬಂದು ಊಟ ಮಾಡಿ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ನೋಡ್ತಾ ಇದ್ದೀರಾ ನೀವೇ. 7 ವರ್ಷದಿಂದ ಹಿಂಗೆ ಇದೆ. ಈಗ ಸ್ವಲ್ಪ ಕಾರ್ತಿಕ ಒಂದು 30% ಕಮ್ಮಿ ಇದೆ. ಈಗ ಇಲ್ಲ ಅಂದರೆ ಇನ್ನೂ ಫುಲ್ ಆಗೋಗ್ಬಿಟ್ರೆ ಅದು. ಪಾರ್ಕಿಂಗ್ ಪ್ರಾಬ್ಲಮ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಗಾಡಿ ನೋಡ್ಕೊಂಬನ್ನಿ ಸರ್. ನಾವು ಇವಾಗ ಏನು ಟ್ರೈ ಮಾಡ್ಬೇಕು ಸರ್? ಸರ್ ನೀವು ಕಾಂಬೋ ಟ್ರೈ ಮಾಡಿ, ಎಲ್ಲನೂ ಟೇಸ್ಟ್ ಮಾಡ್ದಂಗೆ ಆಗುತ್ತೆ. ಒಂದು ಕಾಂಬೋ ತೊಗೊಂಡು ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡ್ಕೊಂಡು ನೀವೇ ಹೇಳ್ತೀರಾ ಆಮೇಲೆ ಇದು ಬರಬೇಕಾದ್ರೂ ನಿಮ್ಗೆ ಗೊತ್ತಾಗಲ್ಲ, ನೋಡ್ಕೊಂಬನ್ನಿ. ನಿಮ್ಗೇನೋ ಗೊತ್ತಾಗಲಿಲ್ಲ ನನಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿ. ವಾಟ್ಸಪ್ಪಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಡ್ತೀನಿ 9663271249ಗೆ. ನೀವು ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿದ್ರೆ ಸಾಕು. ನಿಮಗೆ ಲೊಕೇಶನ್ ಲೈವ್ ಕರೆಕ್ಟ್ ಲೊಕೇಶನ್ ನಾನು ಕಳಿಸ್ತೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇದು ಮಾಡಿ. ನೀವು ಬರಬೇಕಾದ್ರೆ ನೀವು ಮೈಸೂರು ರೋಡು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಸ್ವಲ್ಪ ಮುಂದೆ ಬಂದರೆ ವಿಜಯನಗರ ರೈಟ್ ತೊಗೊಳ್ತಿದ್ದಂಗೆ ದೀಪಾಂಜನಗರ ಮೆಟ್ರೋ ಸ್ಟೇಷನ್ ಬರುತ್ತೆ. ದೀಪಾಂಜನಗರ ಮೆಟ್ರೋ ಸ್ಟೇಷನಿಂದ ವಿಜಯನಗರಕ್ಕೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ 374 ಪಿಲ್ಲರ್ ನಂಬರ್ ಇರುತ್ತೆ. ಅಲ್ಲಿ ಬಂದರೆ ನಿಮ್ಗೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಹೋಟೆಲ್ ಬೋರ್ಡ್ ಇರುತ್ತೆ. ಹೋಟೆಲ್ ರಾಜಾಹುಲಿ ಅಂತಲೇ ಬೋರ್ಡ್ ಇರುತ್ತೆ. ನೋಡ್ಕೊಬನ್ನಿ. ಇಲ್ಲಿ ಬಿಟ್ಟರೆ ನೆಕ್ಸ್ಟು ನೀವು ಹೊಸಕೆಹಳ್ಳಿ ಆ ಕಡೆ ಜೈನರ ಆ ಕಡೆ ಹೋಗೋದ್ರೆ ಹೊಸಕೆಹಳ್ಳಿಲಿ ಹೋಟ್ಲಿದೆ. ಅದು ಸಿಟ್ಟಿಂಗ್ ಇರುತ್ತೆ. ಹೋಗಿ ನೀವು ಹೊಸಕೆಹಳ್ಳಿ ಹೋಟ್ಲಿಗೆ ಹೋಗ್ಬೋದು. ನೀವು ಹೊಸಕೆಹಳ್ಳಿ ನೀವು ಗೂಗಲ್ಗೆ ಹೋಗ್ಬಿಟ್ಟು ಹೋಟೆಲ್ ರಾಜಾಹುಲಿ ಹೊಸಕೆಹಳ್ಳಿ ಹೋಟ್ಲ್ ಅಂತ ಬಂದ್ಬಿಡುತ್ತೆ. ನಿಮ್ಮದು 2 ಬ್ರಾಂಚ್ ಇದೆ. ಹೌದು, ಅಲ್ಲೊಂದು ಸಿಟ್ಟಿಂಗ್ ಇದೆ, ಇಲ್ಲಿ ಮಾಮೂಲಿ ಇದೆ. ಅದು 1 ವರ್ಷ ಆಯ್ತು ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಫ್ರೆಂಡ್ಸ್, ನಾನಿಲ್ಲಿ ಮಟನ್ ಕಾಂಬೋ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಬಿರಿಯಾನಿ ಕೊಟ್ಟಿದ್ದಾರೆ, ಒಂದು ಸಿಂಗಲ್ ಚಪಾತಿ, ಮತ್ತು ವೈಟ್ ರೈಸು, ಒಂದು ಕೈಮಾ ಉಂಡೆ, ಆಮೇಲೆ ಮಟನ್ ಗ್ರೇವಿ ಒಂದು ಕೊಟ್ಟಿದ್ದಾರೆ. ಅದಾದಮೇಲೆ ತಲೆ ಮಾಂಸ ಒಂದು 5 ಪೀಸ್ ಕೊಟ್ಟಿದ್ದಾರೆ. ಚಪಾತಿ ಬಂದು ಸಾಫ್ಟಾಗಿ ಚೆನ್ನಾಗಿದೆ. ಚಪಾತಿನ ಫಸ್ಟು ಕೈಮಾ ಜೊತೆಲಿ ಟ್ರೈ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಕೈಮಾ ನೋಡಿ ಹೆಂಗಿದೆ. ಫಸ್ಟ್ ಬೈಟ್ ತೊಗೊತಾ ಇದ್ದೀನಿ. ಮೀಡಿಯಮಾಗಿ ಖಾರ ಇದೆ, ಮೀಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಸಾಂಬಾರು ಬಂದು ಗ್ರೇವಿ ಖಾರ ಬಂದು ಮೀಡಿಯಮ್ ಆಗಿದೆ. ಓವರಾಲು ಕೈಮಾ ಮಸ್ತಾಗಿದೆ. ಅಲ್ಲಿ ಪೀಸ್ ನೋಡಿ ಏನು ಟೆಂಡರ್ ಆಗಿ ಮಸ್ತಾಗಿದೆ. ಟ್ರೈ ಮಾಡ್ತೀನಿ. ಬಾಯಲ್ಲಿ ಹಂಗೆ ನೀರು ಬರ್ತಾಯಿದೆ ನೋಡಿದ ತಕ್ಷಣ ಟ್ರೈ ಮಾಡ್ತೀನಿ.
ಮಟನ್ಗೆ ಪ್ರೆಷರೇ ಕೊಡೋದು ಬೇಡ, ಸುಮ್ಮನೆ ಬಾಯಿಂದ ಹಿಂಗಂದರೆ ಸಾಕು. ನೋಡಿ ಮೀಟ್ ಎಷ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ಜನಕ್ಕೆ ನಲ್ಲಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನಲ್ಲಿ ಇಷ್ಟ ಆಗೋರು ಲೈಕು ಮತ್ತು ಶೇರ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ವರ್ಗ ಕಣ್ರಿ, ಮಸ್ತಾಗಿದೆ ನಲ್ಲಿ. ಬಿರಿಯಾನಿ ಟ್ರೈ ಮಾಡೋಣ. ಬಿರಿಯಾನಿ ಪೀಸ್ ಫಸ್ಟು ಟ್ರೈ ಮಾಡೋಣ. ಪೀಸು ಮಸ್ತಾಗಿದೆ ಕಣ್ರಿ, ಒಳ್ಳೆ ಸೈಜಿಂದು ಪೀಸ್ ಕೊಟ್ಟಿದ್ದಾರೆ. 2 ಪೀಸ್ ಕೊಟ್ಟಿದ್ದಾರೆ ಬಿರಿಯಾನಿ ಜೊತೆಯಲ್ಲಿ. ಮಸ್ತಾಗಿದೆ ಕಣ್ರಿ ಪೀಸು. ಫ್ಲೇವರು ಮಟನ್ದು ಮಸ್ತಾಗಿ ಬರ್ತಾಯಿದೆ. ಬಿರಿಯಾನಿ ಫ್ಲೇವರ್ ಪೀಸಲ್ಲಿದೆ, ಸಕ್ಕತ್ತಾಗಿದೆ. ಇವಾಗ ಬಿರಿಯಾನಿ ಟ್ರೈ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಬಿರಿಯಾನಿ ಉದ್ರಾಗಿ ಮಸ್ತಾಗಿದೆ. ಫ್ಲೇವರು ಚೆನ್ನಾಗಿ ಬರ್ತಾಯಿದೆ, ಮೈಲ್ಡ್ ಆಗಿದೆ, ಅಷ್ಟೊಂದು ಖಾರ ಏನಿಲ್ಲ. ಆರಾಮಾಗಿ ಯಾರೇ ಬಂದರೂ ಟ್ರೈ ಮಾಡ್ಬೋದು. ಇವಾಗ ಪೀಸ್ ಜೊತೆಯಲ್ಲಿ ಬಿರಿಯಾನಿನ ಟ್ರೈ ಮಾಡ್ತೀನಿ. ಮಸ್ತಾಗಿದೆ ಕಣ್ರಿ ಬಿರಿಯಾನಿ. ತಲೆ ಮಾಂಸ ಟ್ರೈ ಮಾಡ್ತೀನಿ ಇವಾಗ. ಸಾಫ್ಟಾಗಿ ಒಳ್ಳೆ ಹತ್ತಿ ಇದ್ದಂಗಿದೆ ತಲೆ ಮಾಂಸದ ಪೀಸು. ಚರ್ಬಿ ಪೀಸು ಒಳ್ಳೆ ಬೆಣ್ಣೆ ಇದ್ದಂಗಿದೆ, ಚರ್ಬಿ ಸಖತ್ತಾಗಿದೆ. ಕೈಮಾ ಆವಾಗಲೇ ಮಸ್ತಾಗಿತ್ತು, ಟೆಂಪ್ಟ್ ಆಗ್ತಾಯಿತ್ತು, ತಿರ್ಗಾ ತಿಂತಾಯಿದ್ದೀನಿ. ಈ ಕೈಮಾನ ಬಂದು ಬೇರೆಯವರು ಬಂದು ಉಂಡೆ ಮಾಡಿಬಿಟ್ಟು ಹಂಗೆ ಬಿಟ್ಬಿಡ್ತಾರೆ ಸಾಂಬಾರು ಒಳಗಡೆ. ಇವರು ಆ ಉಂಡೆನ ಕರೆದ್ಬಿಟ್ಟು ಅದಾದ್ಮೇಲೆ ಸಾಂಬಾರಲ್ಲಿ ಹಾಕ್ತಾರೆ. ಅದಕ್ಕೆ ಟೇಸ್ಟು ಬೇರೆ ಥರ ಬರ್ತಾಯಿದೆ, ಯೂನಿಕ್ ಆಗಿದೆ ಟೇಸ್ಟು. ಇವಾಗ ವೈಟ್ ರೈಸ್ ಜೊತೆಯಲ್ಲಿ ಟ್ರೈ ಮಾಡ್ತೀನಿ. ವೈಟ್ ರೈಸ್ ಜೊತೆಯಲ್ಲಿ ಟೇಸ್ಟ್ ಚೆನ್ನಾಗಿ ಬರ್ತಾಯಿದೆ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ವೈಟ್ ರೈಸ್ ಜೊತೆಯಲ್ಲಿ ಸಾಂಬಾರು. ಓವರಾಲು ಚೆನ್ನಾಗಿದೆ ಫುಡ್ಡು. ನೀವು ಈ ಕಡೆ ಬಂದಾಗ ಮಿಸ್ ಮಾಡ್ದಿರಾ ರಾಜಾಹುಲಿ ಹೋಟೆಲಿಗೆ ಬನ್ನಿ. ನೀವು ಇದನ್ನು ಕಾಂಬೋನ ಟ್ರೈ ಮಾಡಿ. ಇಲ್ಲಿ ಮಟನ್ ಕಾಂಬೋ, ಚಿಕನ್ ಕಾಂಬೋ ಮತ್ತು ಬೋಟಿ ಕಾಂಬೋ ಎಲ್ಲ ಸಿಗುತ್ತೆ. ನೀವು ಇಲ್ಲಿಗೆ ಬಂದಾಗ ಮಿಸ್ ಮಾಡ್ದಿರಾ ಟ್ರೈ ಮಾಡಿ. ಓವರಾಲು ಫುಡ್ಡು ಬಂದು ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿದೆ ಅಷ್ಟೇ.